ಇನ್ನು ಬಿಗ್ ಬಾಯ್ ನ್ಯೂಸ್ನಲ್ಲಿ ಮೂರನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ಹಾಸನದಲ್ಲಿ ಯಶ್ ತಾಯಿಯ ಬೀದಿ ರಂಪಾಟ ಜೋರಾಗಿದೆ. ಒಂದೇ ನಿವೇಶನ ಎರಡೆರಡು ಜನರಿಗೆ ಖಾತೆ ಈ ಸ್ವತ್ತು. ಹಾಗಾದ್ರೆ ಅಸಲಿಗೆ ಆ ಸೈಟ್ ಯಾರದ್ದು ಅನ್ನೋ ಪ್ರಶ್ನೆ ಮೊನ್ನೆಯಿಂದಲೂ ಕೂಡ ಗಮನಿಸ್ತಾನೆ ಇದ್ದೀವಿ. ಯಶ್ ಅವರ ತಾಯಿ ಪುಷ್ಪಾ ಅವರು ಅಲ್ಲಿ ಓಡಾಡ್ತಾನೆ ಇದ್ದಾರೆ. ಅದು ನಮ್ಮ ಸೈಟು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. 1982ರಿಂದ ಇರುವ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಪುಷ್ಪಾ ಅವರು. ಎಲ್ಲ ದಾಖಲೆ ನೋಡಿನೇ ನಮ್ಮ ವಕೀಲರು ಖರೀದಿ ಮಾಡಿದ್ದಾರೆ. 44 ವರ್ಷದಿಂದ ಇಲ್ಲದಿರೋ ಲಕ್ಷ್ಮಮ್ಮ ದಿಢೀರ್ ಈಗ ಹೆಂಗೆ ಬಂದ್ರು? ಇದೆಲ್ಲ ನನ್ನ ಮಗ ಯಶ್ ಹೆಸರು ಹಾಳು ಮಾಡೋದಕ್ಕೆ ಷಡ್ಯಂತ್ರ ನಡೀತಾ ಇದೆ. 1987ರಲ್ಲಿ ಖರೀದಿಸಿ 23 ಸೈಟ್ಗಳನ್ನ KP ಶ್ರೀಮತಿ ಅವರು ಮಾಡಿದ್ರು. ಆಗ ತಕರಾರು ಮಾಡದಿದ್ದವರು ಈಗ ಗಲಾಟೆ ಮಾಡ್ತಾ ಇರೋದು ಯಾಕೆ? ಈ ಜಾಗ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು ಅಂತ ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಮೋಸ ಆಗಿದೆಯಾ ಅಂತ ಯಶ್ ತಾಯಿ ಪುಷ್ಪಾ ಕೇಳ್ತಾ ಇದ್ದಾರೆ. ನೋಡಿ, ಹಾಸನದಲ್ಲಿ ಯಶ್ ತಾಯಿಯ ಬೀದಿ ರಂಪಾಟ ಜೋರಾಗಿರೋದು. ಒಂದೇ ನಿವೇಶನ ಎರಡೆರಡು ಜನರಿಗೆ ಖಾತೆ ಈ ಸ್ವತ್ತು ಕೊಡಲಾಗಿದೆ. ಸೈಟ್ ನಮ್ಮದೇ ಅನ್ನೋ ದಾಖಲೆಯನ್ನ ಕೂಡ ಯಶ್ ತಾಯಿ ಪುಷ್ಪಾ ಅವರು ತೋರಿಸ್ತಾ ಇದ್ದಾರೆ. 1987ರಿಂದ ಇರುವ ದಾಖಲೆಗಳನ್ನ ತೋರಿಸ್ತಾ ಇದ್ದಾರೆ ಪುಷ್ಪಾ ಅವರು. ನೋಡಿ, ಬೇಕಾದ್ರೆ ದಾಖಲೆ, ನಾವು ಸುಳ್ಳು ಹೇಳ್ತಾ ಇಲ್ಲ, ಇದು ನಮ್ಮ ಜಾಗನೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದಾಖಲೆ ನೋಡಿನೇ ನಮ್ಮ ವಕೀಲರು ಖರೀದಿಸಿದ್ದಾರೆ. 44 ವರ್ಷದಿಂದ ಇಲ್ದಿರುವಂತ ಲಕ್ಷ್ಮಮ್ಮ ಈಗ ದಿಢೀರಂತ ಬಂದಿದ್ದು ಹೇಗೆ? ಇದೆಲ್ಲ ನನ್ನ ಮಗ ಯಶ್ ಹೆಸರನ್ನ ಹಾಳು ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. 1987ರಲ್ಲಿ ಖರೀದಿ ಮಾಡಿ 23 ಸೈಟ್ಗಳನ್ನ KP ಶ್ರೀಮತಿಯವರು ಮಾರಿದ್ರಂತೆ. ಆಗ ತಕರಾರು ಮಾಡದಿದ್ದವರು ಈಗ ಗಲಾಟೆ ಮಾಡ್ತಾ ಇರೋದು ಯಾಕೆ? ಈ ಜಾಗ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು ಅಂತ ಹೇಳಿ ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಈಗ ದೂರನ್ನ ಕೊಟ್ಟಿದ್ದಾರಲ್ಲ ದೇವರಾಜ್ ಅವರು, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಮೋಸ ಆಗಿದೆಯಾ ಅಂತ ಹೇಳಿ ಯಶ್ ತಾಯಿ ಪುಷ್ಪಾ ಅವರು ಕೇಳ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ನೆ ಏನಕ್ಕೆ ಟಿವಿಲೆಲ್ಲ ತೋರಿಸೋದು, ಕೋರ್ಟ್ ಅಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನೆನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸರ್ಗೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು PD ಅವನೆಲ್ಲ ಯಾವ್ದೋ ಬೇರೆ ಊರಿಗಿದ್ದಾನಂತೆ, ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನು ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳಿದೆ. ಇನ್ನು ವಿವಾದಿತ ಜಾಗದಿಂದ ನಮ್ಮ ಹಾಸನ ರಿಪೋರ್ಟರ್ ಚೇತನ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಾಸನ ನಗರದ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿರ್ತಕ್ಕಂಥ ಯಶ್ ತಾಯಿ ಪುಷ್ಪಾರವರಿಗೆ ಸೇರಿದಂತ ವಿವಾದಿತ ಜಾಗದಲ್ಲಿ ನಾನಿದ್ದೇನೆ. ಇದೇ ಜಾಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದಷ್ಟು ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಇದು ನನಗೆ ಸೇರ್ಬೇಕು ಅನ್ನೋ ಒಂದು ವಾದ ಇದ್ರೆ, ಇನ್ನೊಂದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಈ ಆಸ್ತಿ ಏನಿದೆ 60/40, ಈ ಜಮೀನು, ಈ ಸೈಟ್ ಏನಿದೆ ಇದು ನನಗ್ ಸೇರ್ಬೇಕು, ಯಾಕಂದ್ರೆ ಕ್ಲಿಯರ್ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. 2 ಡಾಕ್ಯುಮೆಂಟ್ ಅಲ್ಲಿ ಒಂದು ಕ್ಲಿಯರ್, ಇನ್ನೊಂದು ಫೇಕ್ ಅನ್ನೋ ಮಾತನ್ನ ಪುಷ್ಪರವರು ಹೇಳ್ತಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಒಬ್ಬನೇ ಅಧಿಕಾರಿ 2 ದಾಖಲೆಗಳನ್ನ ಸೃಷ್ಟಿಸಿ ಈ ಅವಾಂತರಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈಗ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಈ ಸತ್ಯಮಂಗಲ ಗ್ರಾಮ ಪಂಚಾಯಿತಿಗೆ ಸೇರಿದಂತ ಈ ಸೈಟ್ ಏನಿದೆ ಇದು ಈ ಮುಂಚೆ ಇಬ್ಬರ ಹೆಸರಿನಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೊಂದು ವಿವಾದ ಭುಗಿಲೆದ್ದಿತ್ತು. ಆದ್ರೆ ಇದೀಗ ಪುಷ್ಪಾರವರು, ಯಶ್ ತಾಯಿ ಪುಷ್ಪಾರವರು ಅವರು ಕ್ಲಿಯರ್ ಸರ್ಟಿಫಿಕೇಟ್ ದಾಖಲಾತಿಗಳು ನನ್ನ ಹತ್ರ ಇದೆ, ಹಾಗಾಗಿ ಇದು ನನಗೆ ಸೇರಿದಂತ ಸೈಟ್ ಆಗಿದೆ. ಯಾಕಂದ್ರೆ 44 ವರ್ಷಗಳಿಂದ ಅಂದ್ರೆ 1982ರಲ್ಲಿ ಏನು KP ಶ್ರೀಮತಿ ಅವರು ಪರ್ಚೇಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಈಗಾಗಲೇ ವಿದೇಶದಲ್ಲಿ ಸೆಟ್ಲ್ಡ್ ಆಗಿರ್ತಕ್ಕಂಥ ಗಿರೀಶ್ ಅವರು ಅದನ್ನ ಪರ್ಚೇಸ್ ಮಾಡ್ತಾರೆ.
ಗಿರೀಶ್ ರಿಂದ 2020ರಲ್ಲಿ ಪುಷ್ಪಾರವರು ಇದನ್ನ ಈ ಸೈಟ್ ನ ಖರೀದಿ ಮಾಡಿರ್ತಾರೆ. ಹಾಗಾಗಿ ಗಿರೀಶ್ ರವರು 13 ವರ್ಷ ಸ್ವಾಧೀನದಲ್ಲಿದ್ರೆ, ನಾನು ಈಗಾಗಲೇ 6 ವರ್ಷಗಳ ಕಾಲ ಸ್ವಾಧೀನದಲ್ಲಿದ್ದೇನೆ. ಹಾಗಾಗಿ 44 ವರ್ಷಗಳು ಕೂಡ ಈ ಸೈಟಿಗೆ ಸಂಬಂಧಿಸಿದಂತೆ ನನ್ನ ಹತ್ರ ಕಂದಾಯದ ದಾಖಲೆಗಳಿದೆ, ಜೊತೆಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ನಾನು ಕೂಡ 6 ವರ್ಷಗಳಿಂದ ಕಂದಾಯವನ್ನ ಪಾವತಿ ಮಾಡಿದ್ದೇನೆ. ಹಾಗಾಗಿ ಕ್ಲಿಯರ್ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಇಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಈ ತರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು, ಈ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನ್ನೋ ಮಾತು ಅವರು ಹೇಳ್ತಿರ್ತಕ್ಕಂಥದ್ದು. ಅದೇನೇ ಇರಲಿ, ಕಾನೂನಿನ ಮುಖಾಂತರವೇ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆಟ್ಲನ್ನು ಕೂಡ ಪುಷ್ಪಾರವರು ಹತ್ತಿರ್ತಕ್ಕಂಥದ್ದು. ಈ ಪ್ರಕರಣ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಅದೇನೇ ಇರಲಿ, ಒಟ್ಟಾರೆ ಕಾನೂನಿನ ಮುಖಾಂತರ, ನ್ಯಾಯಾಲಯದ ಮುಖಾಂತರ ಈ ಪ್ರಕರಣ ಅಂತ್ಯ ಆಡಬೇಕಾಗಿದೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.